ನಮಸ್ತೆ, ಮಧುಬನ ಗಾರ್ಡನಿಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ಲೋಟಸ್ ಟ್ಯೂಬರನ್ನು ಅಪ್ರೂಟ್ ಮಾಡೋದು ಹೇಗೆ ಅಂತ ನೀವು ನೋಡಲಿಕ್ಕಿದ್ದೀರಿ. ನಮ್ಮ ಗಾರ್ಡನ್ನ ಒಂದು ನೋಟವನ್ನು ನೀವು ನೋಡ್ತಾ ಇದ್ದೀರಿ. ಒಂದು ಟ್ಯೂಬರ್ ಬೆಳೆದಾಗ ಒಂದು ಟಬ್ ಹೇಗಾಗ್ತದೆ ಅಂತ ನೀವೀಗ ವೀಕ್ಷಣೆ ಮಾಡಲಿಕ್ಕಿದ್ರಿ. ಎಲೆ ಎಲ್ಲ ಹಳದಿ ಆಗ್ತದೆ, ಹೂ ಬರೋದು ನಿಲ್ತದೆ. ಈ ಸಂದರ್ಭದಲ್ಲಿ ನೀವು ಟ್ಯೂಬರ್ ನೋಡಿ, ಈ ಸಂದರ್ಭದಲ್ಲಿ ಟ್ಯೂಬರನ್ನು ಅಪ್ರೂಟ್ ಮಾಡಬಹುದು. ಟ್ಯೂಬರನ್ನು ಎರಡು ವಿಧಾನದಲ್ಲಿ ಅಪ್ರೂಟ್ ಮಾಡಬಹುದು. ಒಂದು, ನೀವು ಮಧ್ಯದಲ್ಲಿ ಲಿಲ್ಲಿಯನ್ನು ನೆಟ್ಟಿದ್ದು ಸುತ್ತ ತಾವರೆ ಅಥವಾ ಲೋಟಸನ್ನು ನೆಟ್ಟಿದ್ರೆ ನಿಧಾನವಾಗಿ ಕೈ ಹಾಕಿ, ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವ ಹಾಗೆ ಬಹಳ ಜಾಗರೂಕತೆಯಿಂದ ಟ್ಯೂಬರನ್ನು ಮೇಲೆ ಎತ್ತಬೇಕಾಗ್ತದೆ. ಆಗ ಲಿಲ್ಲಿಗೆ ಯಾವುದೇ ರೀತಿಯಾದ ತೊಂದರೆ ಆಗುವುದಿಲ್ಲ. ಟಬ್ಬಿನಿಂದ ಸುಲಭದಲ್ಲಿ ಈ ಥರ ಟ್ಯೂಬರನ್ನು ಮೆಲ್ಲ ಎತ್ತಬಹುದು. ಆದರೆ ಇದರಲ್ಲಿ ಒಂದೇ ಒಂದು ತೊಂದರೆ ಏನಂದರೆ, ಕೆಲವೊಮ್ಮೆ ನಮಗೆ ಕಣ್ಣಲ್ಲಿ ನೋಡದೆ ತೆಗೆಯೋದ್ರಿಂದ, ಕೈಯಲ್ಲಿ ಕೈ ಹಾಕಿ ತೆಗೆಯೋದ್ರಿಂದ ಕೆಲವೊಂದು ಸಲ ಟ್ಯೂಬರ್ಗಳು ಡ್ಯಾಮೇಜ್ ಅಥವಾ ಮುರಿಯುವ ಸಾಧ್ಯತೆ ಇದೆ. ಅದರಿಂದ ತುಂಬ ಎಚ್ಚರಿಕೆಯಿಂದ ತೆಗಿಬೇಕಾಗ್ತದೆ. ಇನ್ನೊಂದು ವಿಧಾನದಲ್ಲಿ ನಾವು ಸಂಪೂರ್ಣವಾಗಿ ಟಬ್ಬನ್ನು ತಲೆ ಕೆಳಗಾಗಿಸಿ ತೆಗೆಯುವಂಥದ್ದು. ಈ ಸಂದರ್ಭದಲ್ಲಿ ನಾವೇನು ಮಾಡಬೇಕಂದ್ರೆ, ಮುಂದೆ ನೀವು ನೋಡಿ, ಎಲೆಯನ್ನು ಸಂಪೂರ್ಣ ಕತ್ತರಿಸಿ ತೆಗೆಯೋದು ಬಹಳ ಮುಖ್ಯ ಆಗ್ತದೆ. ನೋಡಿ, ಈ ಥರ ಎಲೆಯನ್ನು ಕತ್ತರಿಸಿ ತೆಗಿಬೇಕು. ಆನಂತರ ಟಬ್ಬನ್ನು ಅಡಿಮೇಲು ಮಾಡಬೇಕು. ಟಬ್ಬನ್ನು ಅಡಿಮೇಲು ಮಾಡಿದ ಮೇಲೆ ನಿಧಾನವಾಗಿ ಕೈಯಿಂದ ಟ್ಯೂಬರನ್ನು ನಿಧಾನವಾಗಿ ಮಣ್ಣಿನಿಂದ ಬಿಡಿಸಬೇಕು. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ, ಮಣ್ಣು ಗಟ್ಟಿ ಇದ್ದರೆ ಸ್ವಲ್ಪ ನೀರು ಹಾಕಿ ಬಿಡಿಸಬೇಕಾಗ್ತದೆ. ಆದರೆ ನಾನೀಗ ತೋರಿಸ್ತಾ ಇರುವಂಥ ಮಣ್ಣು ತುಂಬ ಮೆತ್ತಗೆ ಇದೆ, ಹಾಗಾಗಿ ಬಿಡಿಸಲಿಕ್ಕೆ ಬರ್ತಾ ಇದೆ. ಹಾಗಾಗಿ ಯಾವುದೇ ನೀರನ್ನು ಯೂಸ್ ಮಾಡ್ತಾ ಇಲ್ಲ. ಸೊ ನಿಧಾನಕ್ಕೆ ಬೇರುಗಳನ್ನು ಸುತ್ತ ಬಿಡಿಸ್ತಾ ಹೋಗಬೇಕು. ರಿಂಗ್ ಥರ ಇರ್ತದೆ ಟ್ಯೂಬರ್, ಅದನ್ನು ನಿಧಾನಕ್ಕೆ ಬಿಡಿಸ್ತಾ ಹೋಗಿ ಸ್ವಲ್ಪವೇ ಲೂಸ್ ಮಾಡಿ ಅದನ್ನು ಸಂಪೂರ್ಣವಾಗಿ ಮೇಲೆತ್ತಬೇಕು. ನೋಡ್ತಾ ಇದ್ದೀರಿ. ಒಮ್ಮೆ ಸಂಪೂರ್ಣವಾಗಿ ಲೂಸ್ ಆದಾಗ ಭಾಳ ಜಾಗರೂಕತೆಯಿಂದ ಮೇಲೆ ಎತ್ತಬೇಕಾಗ್ತದೆ. ಇಲ್ಲಾಂದರೆ ಟ್ಯೂಬರ್ ತುಂಡಾಗುವಂಥ ಸಾಧ್ಯತೆ ಇರ್ತದೆ, ಟಿಪ್ಪು ಪುಡಿಯಾಗುವಂಥ ಸಾಧ್ಯತೆ ಇರ್ತದೆ. ಅದರಿಂದ ಭಾರಿ ಜಾಗರೂಕತೆಯಿಂದ ನಿಧಾನವಾಗಿ ಬಹಳ ಎಚ್ಚರಿಕೆಯಿಂದ ಬಿಡಿಸಬೇಕು. ಒಮ್ಮೆ ಬಿಡಿಸಿದ ನಂತರ ಅದರಲ್ಲಿರುವಂಥ ಹೆಚ್ಚಿನ ಮಣ್ಣನ್ನು ಪೈಪಿನ ನೀರು ಹಿಡಿದು ತೊಳೆದು ತೆಗಿಬೋದು. ತುಂಬ ನೀರು ಹಾಳಾಗದಂತೆ ಏನು ಮಾಡಬಹುದು ಅಂದರೆ, ಹೆಚ್ಚಿನ ಮಣ್ಣನ್ನು ಪೈಪ್ ನೀರಲ್ಲಿ ಹಿಡಿದು ನಂತರ ಟ್ಯೂಬರನ್ನು ಒಂದು ಟಬ್ಬಿನೊಳಗೆ ಹಾಕಿ ಟಬ್ಬಲ್ಲಿ ನೀರು ತುಂಬಿಸಿ ತೊಳಿಬೋದು. ಈಗ ಹೆಚ್ಚಿನ ಮಣ್ಣನ್ನು ತೊಳೆದು ತೆಗಿತಾ ಇದ್ದೇನೆ. ಸಾಧಾರಣ ಹೆಚ್ಚಿನ ಮಣ್ಣು ಹೋಗಿದೆ. ನಾವು ಈ ಟ್ಯೂಬರನ್ನು ಮೆಲ್ಲ ಒಂದು ಟಬ್ಬಿಗೆ ಹಾಕಿ ಟಬ್ಬಲ್ಲಿ ತೊಳೆದು ತೆಗೆಯುವಂಥ ಮತ್ತು ಯಾವ ಟ್ಯೂಬರನ್ನು ಹೇಗೆ ಆಯ್ಕೆ ಮಾಡೋದಂತ ನೋಡುವ. ಟಬ್ಬಿಗೆ ಹಾಕಿದ್ದೇನೆ, ಟಬ್ಬಿಗೆ ನೀರು ಬಿಡ್ತಾ ಇದ್ದೇನೆ. ಸೊ ಸಂಪೂರ್ಣವಾಗಿ ತೊಳೆದು ಮಣ್ಣೆಲ್ಲ ಹೋದ ನಂತರ ಟ್ಯೂಬರನ್ನು ಆಯ್ಕೆ ಮಾಡುವಂಥದ್ದು. ಈಗ ಹೇಗೆ ಟ್ಯೂಬರನ್ನು ಆಯ್ಕೆ ಮಾಡೋದಂತ ನೋಡುವ. ಕಡಿಮೆ ಪಕ್ಷ 3 ಟಿಪ್ ಇರಬೇಕಾಗ್ತದೆ. ನೋಡಿ, ಇಲ್ಲಿ 1, 2, 3 ಇಲ್ಲಿಂದ ಕತ್ತರಿಸ್ಬೋದು. ಆದರೆ ಇದರಲ್ಲಿ ಒಂದು ಚಿಕ್ಕ ಟ್ಯೂಬರ್ ಇದೆ, ಅದು ವೇಸ್ಟ್ ಆಗ್ತದೆ. ಅದನ್ನು ಹಾಗೆ ನೆಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ 1, 2, 3 ಚಿಕ್ಕ ಟ್ಯೂಬರನ್ನು ಸೇರಿಸಿ ತುಂಡು ಮಾಡ್ತಾ ಇದ್ದೇನೆ. ಈಗ ಇನ್ನೊಂದು ಟ್ಯೂಬರನ್ನು ಹೇಗೆ ಕತ್ತರಿಸೋದು ನೋಡಿ. ಇಲ್ಲಿ ದೊಡ್ಡ ಟ್ಯೂಬರ್ ಇದರಲ್ಲಿ 1, 2 ಕಡೆ ಪಕ್ಷ 2 ಪ್ರೊಪಗೇಟಿಂಗ್ ಟಿಪ್. ನೋಡಿ, ಇದರಲ್ಲಿ 2 ಟಿಪ್ ಇದೆ, ಇದನ್ನು ಕತ್ತರಿಸ್ಕೊಳ್ಬೋದು. ನೋಡಿ, 2 ಟಿಪ್ ಇದ್ದರೆ ಸಾಕು. ಇದೊಂದು ಟ್ಯೂಬರ್ ಆಗ್ತದೆ. ನೋಡಿ, ಇದರಲ್ಲಿ 3 ಟಿಪ್ ಇದೆ. ಸೊ 2 ಟಿಪ್ಪಿಗೆ ಕತ್ತರಿಸಿದ್ರೆ ವೇಸ್ಟ್ ಆಗ್ತದೆ. ಆದರೆ 3 ಟಿಪ್ಪಿಗೆ ಕತ್ತರಿಸ್ತಾ ಇದ್ದೇನೆ. 1, 2, 3 ಇದೇ ಥರ ಎಲ್ಲ ಟ್ಯೂಬರ್ಗಳು. ಹಾಗೆ ಟ್ಯೂಬರಲ್ಲಿ 2 ಥರದ್ದು ಇರ್ತದೆ. ಒಂದು ಹಾರ್ಡ್ ರನ್ನರ್ ಅಂತ ಕರಿತೇವೆ. ನೋಡಿ, ಇದು ಟ್ಯೂಬರ್, ಇದು ಕೂಡ ಟ್ಯೂಬರೇ, 2 ಟಿಪ್ ಇರುವಂಥದ್ದು. ಹಾರ್ಡ್ ರನ್ನರ್ ಅಂದರೆ ಟ್ಯೂಬರ್ ಆಗಿರುವುದಿಲ್ಲ, ಟ್ಯೂಬರ್ ಮುಂದೆ ಆಗುವಂಥದ್ದು. ಅದು ತಕ್ಷಣಕ್ಕೆ ನಡುವುದಾದರೆ ಅದನ್ನು ಉಪಯೋಗ ಮಾಡಿಕೊಳ್ಬೋದು. ದೂರಕ್ಕೆ ಪೋಸ್ಟಲ್ಲಿ ಅಥವಾ ಕೊರಿಯರಲ್ಲಿ ಸಾಗಿಸಲಿಕ್ಕೆ ಸ್ವಲ್ಪ ಕಷ್ಟ. ಆದರೆ 2 ಅಥವಾ 3 ದಿವಸದೊಳಗೆ
ತಲುಪುವಂಥ ಜಾಗಗಳಿಗೆ ಕಳಿಸಿಕೊಡ್ಬೋದು. ನೋಡಿ ಇದು ಹಾರ್ಡ್ ರನ್ನರ್. ನೋಡಿ ಇಲ್ಲೊಂದಿದೆ, ಕತ್ತರಿಸ್ತಾ ಇದ್ದೇನೆ. ಅದೇ ಥರ ಇದು ಟ್ಯೂಬರ್ ಆಗಲಿಕ್ಕೆ ಶುರುವಾಗಿದೆ, ತುದಿಯಲ್ಲಿ ಸ್ವಲ್ಪ ದಪ್ಪ ಆಗಿದೆ, ಆದರೂ ಇದು ಕೂಡ ಹಾರ್ಡ್ ರನ್ನರೇ. 1 2 3 ಟಿಪ್ ಇದೆ, 4ನೇ ಟಿಪ್ಪು ಇದೆ, ಅದನ್ನು ಕತ್ತರಿಸ್ತಾ ಇದ್ದೇನೆ. ನೋಡಿ ಇದೆಲ್ಲ ರನ್ನರ್ಗಳು, ಇದೇ ಥರ ಎಲ್ಲ ರನ್ನರನ್ನು ಹಾಕಿ ನೋಡಿ. ಇದು ಒಂದು ಟ್ಯೂಬರ್ ಒಂದು ಕೈಯಲ್ಲಿ, ಇನ್ನೊಂದು ಕೈಯಲ್ಲಿ ರನ್ನರ್. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.